ಈ ಪುಸ್ತಕದ ಬಗ್ಗೆ ಒಂದು ಇಡೀ ದಿವಸದ ಚರ್ಚಾಗೋಷ್ಠಿಯನ್ನು ಆಯೋಜಿಸಿದ ನನ್ನ ಗೆಳೆಯರಾದ ಮುನೀರ್ ಕಾಟಿಪಳ್ಳ, ನವೀನ್ ಸೂರಿಂಜೆ, ಕೀಲಾರ ನಾಗೇಗೌಡ, ಕಿರಣ್ ಗಾಜನೂರು ಮತ್ತು ಇಲ್ಲಿಯ ಅನೇಕ ಹೆಸರೆತ್ತಿ ಹೇಳಲಿಕ್ಕೆ ಸಾಧ್ಯವಾಗದ ನನ್ನ ಅನೇಕ ಗೆಳೆಯರಿಗೆ ನನ್ನ ವೈಯಕ್ತಿಕವಾಗಿ ಚಿರಋಣಿ. ನಾನು ಒಂದು ಪುಸ್ತಕವನ್ನು ಬರೆದಿದ್ದೇನೆ, ಬಟ್ ನೀವೀಗ ಎಲ್ಲರೂ ಸೇರಿ ಇದನ್ನೊಂದು ಪಬ್ಲಿಕ್ ಪ್ರಾಪರ್ಟಿಯಾಗಿ ಮಾಡಿದ್ದೀರಿ. ಸೊ ಒಂದು ಪ್ರೈವೇಟ್ ಪ್ರಾಪರ್ಟಿಯನ್ನು ಪಬ್ಲಿಕ್ ಪ್ರಾಪರ್ಟಿಯಾಗಿ ನ್ಯಾಷನಲೈಸ್ ಮಾಡಿರುವ ಈ ರಾಜಕೀಯಕ್ಕೆ ನನ್ನ ಸಲಾಂ. ಇಲ್ಲಿ ಅನೇಕ ಪ್ರಶ್ನೆಗಳು ಬಂದಿವೆ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಬೆಳಗ್ಗೆ ಗಣನಾಥ್ ಎಕ್ಕಾರ್ ಅವರು ಹೇಳ್ತಾ ಇದ್ರಲ್ಲ, PhD ಥೀಸಿಸ್ನ ಉದಾಹರಣೆ ಕೊಡ್ತಿದ್ರಲ್ಲ, ಅಲ್ಲಾದರೂ ಇಬ್ಬರಷ್ಟೇ ಜಡ್ಜ್ಗಳಿರ್ತಾರೆ. ಒಂದು ರಿಪೋರ್ಟ್ ಬಂದಿರುತ್ತೆ, ಇನ್ನೊಬ್ಬರು ಯಾರೋ ಬಂದು ಕೂತಿರ್ತಾರೆ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾನು ಅಭಿಮನ್ಯುನ ಥರನು, ನೀವ್ಯಾರು ಕೌರವರಲ್ಲ, ದಯವಿಟ್ಟು ನೀವೆಲ್ಲರೂ ಪ್ರಯೋಗಿಸ್ತಾ ಇರೋ ಬಾಣಗಳಿಂದ ನಾನು ಸ್ವಲ್ಪ ತಬ್ಬಿಬ್ಬಾಗಿದ್ದೇನೆ. ಇರಲಿ, ಎಲ್ಲವನ್ನೂ ಕೂಡ ನನಗೆ ಸಾಧ್ಯವಾದಷ್ಟು ಉತ್ತರ ಅಂತಲ್ಲ, ಸಮಜಾಯಿಷಿ ಅಂತಲೂ ಅಲ್ಲ, ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಬೆಳಗ್ಗಿನಿಂದ ರಿಪೀಟೆಡ್ಲಿ ನಾನು ಕೇಳ್ತಾ ಇದ್ದ ಒಂದು ಪ್ರಶ್ನೆ ಅಂದರೆ, ಮುನೀರ್ ಅದನ್ನು ಆರಂಭಿಸಿದರು. ಮುನೀರ್ ಇದ್ದಾರಾ? ಓಕೆ. ಕುಂಬ್ಳೆ ಸುಂದರ್ರಾವ್ ಎಂಬ ಒಬ್ಬ ನೇಕಾರ ಸಮುದಾಯದ ವ್ಯಕ್ತಿಯನ್ನು ಅಥವಾ ಕಲಾವಿದರನ್ನು ಕೇಂದ್ರವಾಗಿಟ್ಟುಕೊಂಡು ಬಂಟ ಬ್ರಾಹ್ಮಣರೇ ಇಲ್ಲಿಯ ಸಂಸ್ಕೃತಿ ರಾಜಕಾರಣವನ್ನು ನಡೆಸುವ ವ್ಯಕ್ತಿಗಳಾಗಿರುವುದರಿಂದ ಈ ಪ್ರಮಾಣದ ಅಥವಾ ಈ ರೀತಿಯ ಒಂದು ಪುಸ್ತಕದ ಅವಶ್ಯಕತೆ ಇತ್ತಾ? ಇದು ಮೊದಲನೇ ಪ್ರಶ್ನೆ. ಈಗ ನಾಗೇಗೌಡರು ಕೂಡ ಕೇಳಿದ್ದು ಅದೇ ಪ್ರಶ್ನೆ. ಪ್ರಶ್ನೆ ಸರಿ. ಕುಂಬ್ಳೆ ಸುಂದರರಾಯರು ಬಹಳ, ನಾವು ಯಾವುದನ್ನು OBC ಅಂತ ಹೇಳಬಹುದೋ ಆ ಸಮುದಾಯಕ್ಕೆ ಸೇರಿದ ನೇಕಾರ ಸಮುದಾಯದಿಂದ ಬಂದವರು. ಈಗ ನಾನು ಒಬ್ಬ ಬಂಟ ಸಮುದಾಯಕ್ಕೆ ಸೇರಿದವನು. ಅವರು ಶೆಟ್ಟಿಗಾರ, ನಾನು ಶೆಟ್ಟಿ. ಆದರೆ ಕೇಳಬೇಕಾಗಿರುವ ಪ್ರಶ್ನೆ ಏನಂದರೆ, ನಾವು ಒಂದು ಪ್ರಶ್ನೆಯನ್ನು ಕೇಳುವಾಗಲೇ ಆ ಪ್ರಶ್ನೆಯ ಮೂಲಕ ನಾವು ನಮ್ಮ ತಿಳುವಳಿಕೆಯನ್ನು ನಾವು ಪಣಕ್ಕೆ ಒಡ್ಡುತ್ತಿರ್ತೇವೆ. ಹಾಗಾಗಿ ಪ್ರಶ್ನೆ ಕೇಳುವುದು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಈಗ ಕುಂಬ್ಳೆ ಸುಂದರರಾಯರನ್ನು ಶೆಟ್ಟಿಗಾರ ಎಂದು, ನನ್ನನ್ನು ಬಂಟ ಎಂದು ನೋಡುವುದು ತಪ್ಪೇನಲ್ಲ. ಆದರೆ ಇದೊಂದು ಮೇಲ್ಮಟ್ಟದ ನೋಟ. ಒಂದರ್ಥದಲ್ಲಿ ಎಂಪಿರಿಕಲಿ ಬಹಳ ಸರಿಯಾಗಿರುವ ಪ್ರಶ್ನೆ. ನಾನು ಕೇಳ್ತಾ ಇರೋದು
ಎಂಪಿರಿಕಲ್ ಆದ ಪ್ರಶ್ನೆ ಅಲ್ಲ. ಆಧಾರ್ ಕಾರ್ಡ್ನಲ್ಲಿರುವ, ರೇಷನ್ ಕಾರ್ಡ್ನಲ್ಲಿರುವ ಅಥವಾ ಇಲೆಕ್ಷನ್ ಕಾರ್ಡಲ್ಲಿರುವ ಪ್ರಶ್ನೆಯನ್ನು ನಾನು ಕೇಳ್ತಾ ಇಲ್ಲ. ಕುಂಬ್ಳಸುಂದರರಾಯರು ಆ ಜಾತಿಗೆ ಸೇರಿದವನಾಗಿದ್ದರೂ ಅವರು ಯಾವ ಮೌಲ್ಯಗಳನ್ನು ರೆಪ್ರೆಸೆಂಟ್ ಮಾಡುವ ವ್ಯಕ್ತಿ. ನಾನು ಬಂಟ ಸಮುದಾಯಕ್ಕೆ ಸೇರಿದವನಾಗಿದ್ದರೂ ನಾನು ಯಾವ ಮೌಲ್ಯಗಳನ್ನು ರೆಪ್ರೆಸೆಂಟ್ ಮಾಡುವ ವ್ಯಕ್ತಿ ಎನ್ನುವುದು ಹೆಚ್ಚು ಉಚಿತವಾದ ಮತ್ತು ತಾತ್ವಿಕವಾಗಿ ಗಹನವಾದ ಪ್ರಶ್ನೆ ಅಂತ ನಾನು ಅಂದ್ಕೊಳ್ತೇನೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗ್ಗೆ ಮುನೀರ್ ಹೇಳಿದ ಹಾಗೆ ಇಲ್ಲಿಯ ಸಾಂಸ್ಕೃತಿಕ ರಾಜಕಾರಣ ಅಂದರೆ ಅದು ಬಂಟರು ಮತ್ತು ಬ್ರಾಹ್ಮಣರು ನಿರ್ವಹಿಸುವ ರಾಜಕಾರಣವೇ, ಅನುಮಾನವೇ ಇಲ್ಲ. ಆದರೆ ನಾವು ಕೇಳಬೇಕಾಗಿರೋದು ಯಾವ ಬಗೆಯ ಬಂಟರು ಮತ್ತು ಯಾವ ಬಗೆಯ ಬ್ರಾಹ್ಮಣರು. ಕುದ್ಮುಲ್ ರಂಗರಾಯರು ಬ್ರಾಹ್ಮಣ, ಕಾರ್ನಾಡು ಸದಾಶಿವರಾಯರು ಬ್ರಾಹ್ಮಣ, ಶಿವರಾಮ್ ಕಾರಂತರು ಬ್ರಾಹ್ಮಣ, ಮಂಜೇಶ್ವರ ಗೋವಿಂದ ಪೈಯವರು ಬ್ರಾಹ್ಮಣ, ಸಾರಸ್ವತ ಬ್ರಾಹ್ಮಣ, ಗೌಡ ಸಾರಸ್ವತ ಬ್ರಾಹ್ಮಣ ಇತ್ಯಾದಿ ಬಹಳ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇಲ್ಲ. ಎನ್ ಎಸ್ ಕಿಲ್ಲೆಯವರು ಬಂಟ, ದೇವರಾಜು ಅರಸು ಅವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ತನ್ನ ಪಿತ್ರಾರ್ಜಿತವಾಗಿ ಬಂದ ಭೂಮಿಯನ್ನಲ್ಲದೆ ತನಗೆ ಹಕ್ಕಿಲ್ಲದಿದ್ದರೂ ಕೂಡ ತನ್ನ ಹೆಂಡತಿಯ ಭೂಮಿಯನ್ನು ಕೂಡ ತನ್ನ ಟೆನೆಂಟ್ಸ್ಗಳಿಗೆ ಕೊಟ್ಟ ಸುಬ್ಬಯ್ಯ ಶೆಟ್ಟಿಯವರು ಬಂಟ. ಹಾಗಾಗಿ ನಾವು ಇವರು ಬಂಟರು, ಇವರು ಬ್ರಾಹ್ಮಣರು ಎಂದಷ್ಟೇ ನೋಡಬೇಕು, ಅಥವಾ ಇವರು ಯಾವ ಮೌಲ್ಯಗಳನ್ನು ಇವರು ಪ್ರತಿನಿಧಿಸುವ ಮೌಲ್ಯಗಳಲ್ಲಿ ಸಾಂವಿಧಾನಿಕ ಮೌಲ್ಯ ಇದೆಯೇ, ಅಥವಾ ಇವರು ಇಂಥ ಜಾತಿಗೆ ಸೇರಿದವರಾಗಿದ್ದರೂ ಇವರು ಪ್ರತಿನಿಧಿಸುವ ಮೌಲ್ಯಗಳು ಅದು ಫ್ಯೂಡಲಿಸ್ಟಿಕ್ ಆದ ಅಥವಾ ಪಿತೃಪ್ರಧಾನವಾಗಿರುವ ಮೌಲ್ಯಗಳೇ ಎಂಬಿತ್ಯಾದಿ ಉಪಪ್ರಶ್ನೆಗಳನ್ನು ಕೇಳಿದಾಗ ನಾವು ನಮ್ಮ ಪ್ರಧಾನ ಪ್ರಶ್ನೆಯನ್ನು ಬದಲಾಯಿಸ್ತೇವೇನೋ ಎನ್ನುವುದು ನನ್ನದೊಂದು ಪ್ರಶ್ನೆ. ಇದು ಉತ್ತರ ಅಂತಲ್ಲ. ಅಂದರೆ ನೀವು ಕೇಳ್ತಾ ಇರುವ ಪ್ರಶ್ನೆಗಳನ್ನಿಟ್ಟುಕೊಂಡು ನಾನು ಈ ಬಗೆಯ ಪ್ರಶ್ನೆಯನ್ನಿಟ್ಟುಕೊಂಡಾಗ ನಾವಿಬ್ಬರೂ ಸೇರಿ ಹೊಸ ಪ್ರಶ್ನೆಯನ್ನು ರೂಪಿಸಬಹುದೇನೋ ಎಂಬ ಒಂದು ಸಾಧ್ಯತೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎರಡನೇದು ಆಗ ನವೀನ್ ಸೂರಂಜಿಯವರು ಕೇಳಿದರು. ಅಂದರೆ ಅವರಿಗೆ ಅನೇಕ ಜನ ಫೋನ್ ಮಾಡಿದರು, ನಿತ್ಯಾನಂದ ಶೆಟ್ಟರ ಈ ಪುಸ್ತಕದ ಮೇಲೆ ನೀವು ಇಂತಹ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸ್ತಾ ಇದ್ದೀರಿ, ಅವರು ವಿ ಎಸ್ ಆಚಾರ್ಯ ಅವರ ಮೇಲೆ ಪುಸ್ತಕವನ್ನು ಬರೆದವರು ಅಂತ. ಪ್ರಶ್ನೆಯಲ್ಲಿ ತಪ್ಪಿಲ್ಲ, ಮತ್ತು ನಾನು ಇಂತಹ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದೆ, ಮತ್ತು ಇದನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಹೇಳುವುದಕ್ಕೆ ನನಗೆ ಬಹಳ ಹೆಮ್ಮೆ, ಬಹಳ ಖುಷಿ ಎಲ್ಲವೂ ಇದೆ. ಅಂದರೆ ಪ್ರಗತಿಪರ ವಲಯದಲ್ಲಿರುವ ಎಲ್ಲರೂ ಅಲ್ಲ, ಪ್ರಗತಿಪರ ವಲಯದಲ್ಲಿರುವ ಕೆಲವರು ಎಂತಹ ಸಿಲೆಕ್ಟಿವ್ ಆದ ಪ್ರಶ್ನೆಗಳನ್ನು ಕೇಳ್ತಾರಂದರೆ, ಅಂದರೆ ಈ ಪುಸ್ತಕದ ಬಗ್ಗೆ ಸಹಮತ ಭಿನ್ನಮತ ಅಲ್ಲ, ವೈಯಕ್ತಿಕವಾಗಿ ನನ್ನ ಬಗ್ಗೆ ಸಹಮತ ಭಿನ್ನಮತ ಅಥವಾ ನನ್ನ ಬಗ್ಗೆ ಪರ ವಿರೋಧ. ಆದರೆ ಯಾರೂ ಕೂಡ ನಾನು
ಎಡಪಂಥೀಯ ರಾಜಕೀಯ ಧುರೀಣ, ತತ್ವಶಾಸ್ತ್ರದ ಮೇಲೆ ಕೆಲಸ ಮಾಡಿದ, ಸಂಸತ್ತಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ CPI ಮುಖಂಡ BV ಕಕ್ಕಿಲ್ಲಾಯರ ಬಗ್ಗೆ ಕೂಡ ಪುಸ್ತಕ ಬರೆದಿದ್ದೇನೆ ಎನ್ನುವುದನ್ನು ತಪ್ಪಿಯೂ ಮಾತಾಡೋದಿಲ್ಲ ಅಲ್ಲವೇ? ಇದು ಸಿಲೆಕ್ಟಿವ್. ನಾನು ನವೀನ್ ಭಾಷಣ ಮಾಡಿದ ಮೇಲೆ ನನ್ನ ಮೊಬೈಲಲ್ಲಿರುವ ಒಂದು ಡಾಕ್ಯುಮೆಂಟನ್ನು ಅವರಿಗೆ ತೋರಿಸಿದೆ. 2012 ಫೆಬ್ರವರಿ 18ನೇ ತಾರೀಕಿಗೆ ನಾನು ಕೆಲಸ ಮಾಡ್ತಾ ಇದ್ದ ವಿಶ್ವವಿದ್ಯಾನಿಲಯ 3 ದಿನಗಳ ಮುಂಚೆ ನಿಧನರಾಗಿದ್ದ ಡಾಕ್ಟರ್ VS ಆಚಾರ್ಯ ಅವರ ಬಗ್ಗೆ ನನಗೆ 3 ವಾರಗಳ ವಿಶೇಷ ರಜೆಯನ್ನು ಕೊಟ್ಟು, ನೀವು ಇವರ ಬಗ್ಗೆ ವಿಧಾನಸೌಧದ ಲೈಬ್ರರಿಗೆ ಹೋಗಿ ಅವರ ಒಡನಾಡಿಗಳನ್ನು ಮಾತನಾಡಿ, ಸ್ವಪಕ್ಷ ಮತ್ತು ವಿಪಕ್ಷದ ಎಲ್ಲ ನಾಯಕರನ್ನು ಭೇಟಿ ಮಾಡಿ ಅವರಿಂದ ಇವರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಪುಸ್ತಕವನ್ನು ತರತಕ್ಕದ್ದು ಎಂಬ ಒಂದು ಆದೇಶವನ್ನು ವಿಧಿಸಿತ್ತು. ವಿಶ್ವವಿದ್ಯಾನಿಲಯದ ಒಬ್ಬ ಅಧ್ಯಾಪಕನಾಗಿ ನಾನು ಆದೇಶವನ್ನು ಪಾಲಿಸಿದ್ದೇನೆ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿದ್ದದ್ದು ಬರಗೂರು ರಾಮಚಂದ್ರಪ್ಪನವರಿಗೆ ಮಾತ್ರ. ಅವರು ಈ ಪುಸ್ತಕದ ಬಗ್ಗೆ ಪ್ರಜಾವಾಣಿಯಲ್ಲಿ ವಿಶ್ಲೇಷಣೆಯನ್ನು ಬರೆಯುವಾಗ, ಪರಿಚಯವನ್ನು ಮಾಡುವಾಗ, ತನಗೆ ವಹಿಸಿದ ಕೆಲಸವನ್ನು ನಿತ್ಯಾನಂದ ಶೆಟ್ಟರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎನ್ನುವ ಒಂದು ಸಾಲನ್ನು ಬರೆದಿದ್ದಾರೆ. ಯಾರಾದರೂ ಅನುಮಾನ ಇರುವವರು ವರ್ತಮಾನ ಎನ್ನುವ ಪುಸ್ತಕದಲ್ಲಿ, ವಿಮರ್ಶಾ ಪುಸ್ತಕದಲ್ಲಿ ಈ ಲೇಖನ ಇದೆ, ಅದನ್ನು ಗಮನಿಸಬಹುದು. ನಾನು ಹೇಳ್ತಾ ಇರೋದು ಗಾಸಿಪ್ಗಳನ್ನು, ಸಿಲೆಕ್ಟಿವ್ ಆದ ಡಿಸ್ಕೋರ್ಸ್ಗಳನ್ನು ಯಾವ ಸಿದ್ಧಾಂತದವರು ಯಾವ ಸಮಾಜದಲ್ಲೂ ಯಾವ ಕಾಲದಲ್ಲೂ ತಮ್ಮ ವಿರೋಧಿಗಳನ್ನು ಹಣಿಯುವುದಕ್ಕೆ ಬಳಸಿಕೊಳ್ಳಬಹುದು. ಇದು ನವೀನ್ ಎತ್ತಿದ, ನಾನು ಇದನ್ನು ಹೆಚ್ಚು ಲಂಬಿಸೋದಿಲ್ಲ, ನವೀನ್ ಎತ್ತಿದ ಪ್ರಶ್ನೆಗೆ ಒಂದು ಸ್ಪಷ್ಟೀಕರಣ. ಅಂದರೆ ಒಂದು ಪುಸ್ತಕವನ್ನು ಬರೆದ ತಕ್ಷಣ ಸಮಾಜದ ಬೇರೆ ಬೇರೆ ವಲಯದಿಂದ, ಈಗ ಅಕಾಡೆಮಿಕ್ ವಲಯದಿಂದ ಪ್ರೊಫೆಸರ್ ರಾಡ್ರಿಗಸ್ ಮತ್ತು ಪ್ರೊಫೆಸರ್ ತೋಳ್ಪಾಡಿಯವರು ಮತ್ತು ಪಣಿರಾಜ್ರವರು ಎತ್ತಿದಂತಹ ಪ್ರಶ್ನೆಗಳು ಎಷ್ಟು ಮುಖ್ಯವೋ, ನನಗೆ ನವೀನ್ ಮತ್ತು ಮುನೀರವರು ಎತ್ತಿದ ಈ ಪ್ರಶ್ನೆಗಳು ಕೂಡ ಅಷ್ಟೇ ಸಮಾನ ಮಹತ್ವದವು ಅಂತ ಕಾಣ್ತದೆ. ಮತ್ತು ಈ ಎಲ್ಲ ಪ್ರಶ್ನೆಗಳನ್ನು ನಿರ್ವಹಿಸಬೇಕಾಗಿರೋದು ಸಾರ್ವಜನಿಕ ಬದುಕಿನಲ್ಲಿರುವ ನಮ್ಮಂಥವರ ಪ್ರಾಥಮಿಕ ಕರ್ತವ್ಯ. ಈ ಪ್ರಶ್ನೆಗಳಿಂದ ಓಡಿ ಹೋಗುವುದಲ್ಲ. ನಾನು ನೇರವಾಗಿ ಈ ಪುಸ್ತಕದ ಬಳಿಗೆ ಬರುವುದಕ್ಕಿಂತ ಮೊದಲು ಈ ಪುಸ್ತಕದಲ್ಲಿ ನಾನು ಜೀನ್ ಪಾಲ್ ಸಾರ್ತ್ರೆಯ ಒಂದು ವಾಕ್ಯವನ್ನು ಕೋಟ್ ಮಾಡಿದ್ದೇನೆ. ಐಡಿಯಾಸ್ ಕೆನಾಟ್ ಡೈಜೆಸ್ಟ್ ರಿಯಾಲಿಟಿ. ಅದನ್ನು ಐಡಿಯಾಲಜಿ ಅಂತ ಓದಿಕೊಳ್ಳುವುದು ಹೆಚ್ಚು ಸೂಕ್ತ. ಯಾವುದೇ ಬಗೆಯ ಸೈದ್ಧಾಂತಿಕತೆಯಲ್ಲಿ, ಅದು ಎಡ ಇರಲಿ, ಬಲ ಇರಲಿ, ಅಥವಾ ಮತ್ತೊಂದಿರಲಿ. ಆಗ ಪಣಿರಾಜ್ ಅವರು ವಸ್ತು ಸತ್ಯ ಎನ್ನುವುದರ ಬಗ್ಗೆ ಮಾತನಾಡಿದ್ರಲ್ವ, ಅದನ್ನು ಅಚ್ಚುಕಟ್ಟಾಗಿ ಯಾವುದೇ ಐಡಿಯಾಲಜಿಗೆ ಸೆರೆ ಹಿಡಿದು ವಿವರಿಸುವುದು ಕಷ್ಟವೇ. ಯಾಕೆ ಅಂತ ಈ ಉದಾಹರಣೆ ಕೊಡ್ತೀನಿ. ನನಗೆ 3 ಜನ ಅಕ್ಕಂದಿರು. ನನ್ನ 3 ಜನ ಅಕ್ಕಂದಿರನ್ನು ಕೇರಳಕ್ಕೆ ಮದುವೆ ಮಾಡಿ ಕೊಡಲಾಗಿದೆ. ನನ್ನ ದೊಡ್ಡ ಭಾವ BJP, ಅವರು ಸ್ಕೂಲ್ ಮೇಸ್ಟ್ರು.
ನನ್ನ ಎರಡನೇ ಭಾವ ಕಾಂಗ್ರೆಸ್ಸು, ಅವರು ಬ್ಯಾಂಕ್ ಎಂಪ್ಲಾಯಿ. ನನ್ನ ಮೂರನೇ ಭಾವ ಕಮ್ಯುನಿಸ್ಟು, ಅವರು ಅಂಗಡಿ ಇಟ್ಕೊಂಡು ತೋಟ ಇಟ್ಕೊಂಡು ಕೆಲಸ ಮಾಡ್ತಾರೆ. ಮಜಾ ಇರೋದು ಮುಂದೆ. ನಾನು ಮೂಡುಬಿದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಮೂರನೇ ಅಕ್ಕನ ಮನೆಗೆ ನಾನು ಒಂದು ದಿವಸ ಹೋದೆ. ನನ್ನ ಸೊಸೆ, ಅವಳೀಗ 28 ವರ್ಷದ ಹುಡುಗಿ, ಅವಳು ಆಗಷ್ಟೇ ಈ ಅಂಗನವಾಡಿಯ ಬೇಬಿ ಸಿಟ್ಟಿಂಗ್ ಏನು ಹೇಳ್ತೀವಲ್ಲ ನಾವು, ಅದರಿಂದ ಮನೆಗೆ ಬಂದರು. ಅವಳು ನನ್ನ ಮಡಿಲಲ್ಲಿ ಕೂರಿಸ್ಕೊಂಡು, ಮಗು ಯಾರ್ಯಾರು ನಿನ್ನ ಬೆಂಚ್ ಮೇಟ್ಸ್ ಯಾರೆಲ್ಲ ಅಂತ ಕೇಳಿದೆ. ಸುಮ್ಮನೆ ಏನಾದರೂ ಮಾತಾಡಬೇಕಲ್ಲ ಮಗು ಹತ್ರ ಪ್ರಾಸಂಗಿಕವಾಗಿ. ಆಗ ಅವಳು ಹೇಳಿದ್ಲು, ಮಮ್ಮ ಒಬ್ಬಳ ಹೆಸರು ಕಾವ್ಯ, ಇನ್ನೊಬ್ಬಳ ಹೆಸರು ಅನುಷ್ಕಾ, ಮೂರನೇವಳು ಐಶ್ವರ್ಯ, ಇನ್ನಿಬ್ಬರು ಬ್ಯಾರಿಗಳು. ನಾನು ತಲ್ಲಣಿಸಿ ಹೋದೆ. ಈ ಮಾತನ್ನು ಮಾತಾಡ್ತಾ ಇರೋದು 3 ವರ್ಷದ ಮಗು, ಮತ್ತು ಆ ಮಗುವಿನ ಅಪ್ಪ ಕಮ್ಯುನಿಸ್ಟ್. ಐಡಿಯಾಲಜಿ ಕೆನಾಟ್ ಡೈಜೆಸ್ಟ್ ರಿಯಾಲಿಟಿ. ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಕೊಡ್ತೇನೆ ನಾನು. ಅದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. 2016ರಲ್ಲಿ ದೆಹಲಿ ಯೂನಿವರ್ಸಿಟಿಯ ಲೇಡಿ ಶ್ರೀರಾಮ್ ಕಾಲೇಜಿನಲ್ಲಿ ಒಬ್ಬಳು ಹೆಣ್ಮಗಳು, ಆಕೆ ಹೆಸರು ಗುಲ್ಮೆಹರ್ ಕೌರ್. ಹೆಸರು ಕೇಳುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಆಕೆ ಸಿಖ್ ಸಮುದಾಯಕ್ಕೆ ಸೇರಿದವಳು. ಅವಳ ಅಪ್ಪ ಕ್ಯಾಪ್ಟನ್ ಮನ್ದೀಪ್ ಸಿಂಗ್. ಅವಳಪ್ಪ ಕಾರ್ಗಿಲ್ ಯುದ್ಧಕ್ಕೆ ಹೋಗಿ ಅವರು ಹುತಾತ್ಮರಾಗಿದ್ದರು. ಈ ಹೆಣ್ಮಗಳು 1994ರಲ್ಲಿ ಹುಟ್ಟಿದವಳು. 2016ರಲ್ಲಿ ಆಕೆ ತನ್ನ ತರಗತಿಯಲ್ಲಿ ನಡೆಯುವ ಒಂದು ಸೆಮಿನಾರಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾಳೆ. ತರಗತಿಯ ಸೆಮಿನಾರ್ ಅದು. ಅವಳು ಏನು ಹೇಳ್ತಾಳಂದರೆ, 1999ರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ನಾನು 3 ವರ್ಷದ ಹುಡುಗಿ, ನನ್ನ ಸೊಸೆಯ ಹಾಗೆ. ಆಗ ಎಲ್ಲರೂ ನನ್ನಪ್ಪ ನನ್ನ ಪಾಕಿಸ್ತಾನ ಕೊಂದಿತು ಎಂದು ನನಗೆ ಹೇಳಿದರು. ನಾನು ಅದನ್ನು ನಂಬಿದ್ದೆ ಮತ್ತು ನಾನು ಅದನ್ನೇ ಹೇಳ್ತಿದ್ದೆ. ಈಗ ನನಗೆ 20 ವರ್ಷ. ಈಗ ನನಗೆ ಬಹಳ ಬಲವಾಗಿ ಅನ್ನಿಸ್ತಿದೆ, ನನ್ನ ಅಪ್ಪನನ್ನು ಕೊಂದದ್ದು ಭಾರತವೂ ಅಲ್ಲ, ಪಾಕಿಸ್ತಾನವೂ ಅಲ್ಲ, ನನ್ನ ಅಪ್ಪನನ್ನು ಕೊಂದದ್ದು ಯುದ್ಧ ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಆಕೆ ತನ್ನ ಕ್ಲಾಸ್ ಸೆಮಿನಾರಲ್ಲಿ ಮಾಡ್ತಾಳೆ. ಇದು ಇಮಿಡಿಯೇಟ್ ಪತ್ರಿಕೆಗಳಿಗೆ ತಲುಪುತ್ತೆ. ಪತ್ರಿಕೆಯಲ್ಲಿ ಆಕೆ ಹೀಗೆ ಹೇಳಿದ್ದಾಳೆ ಅನ್ನೋದೊಂದು ಬಾಕ್ಸ್ ಐಟಮ್ ಆಗಿ ಪ್ರಕಟ ಆಗತ್ತೆ. ಆ ಪತ್ರಿಕೆಯ ಆ ಬಾಕ್ಸ್ ಐಟಮನ್ನು ಫೋಟೋ ಹೊಡೆದು, ಆಗ ಟ್ವಿಟರ್ ಇತ್ತು, ಟ್ವಿಟರಲ್ಲಿ ಪೋಸ್ಟ್ ಮಾಡುವ ನಮ್ಮ ಇಂಡಿಯನ್ ಕ್ರಿಕೆಟರ್, ಬಹಳ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇತ್ತು ಆತನಿಗೆ. ಆತನ ಹೆಸರು ವೀರೇಂದ್ರ ಸೆಹ್ವಾಗ್. ಆ ಸ್ಟೇಟ್ಮೆಂಟನ್ನು ಆತ ಅಟ್ಯಾಚ್ ಮಾಡಿ ಟ್ವೀಟ್ ಮಾಡ್ತಾನೆ, ಪಾಕಿಸ್ತಾನದ ವಿರುದ್ಧ 3 ಶತಕ ಹೊಡೆದದ್ದು
ನಾನಲ್ಲ, ನನ್ನ ಬ್ಯಾಟು. ಇಪ್ಪತ್ತು ವರ್ಷದ ಗುಲ್ಮೆಹರ್ ಕೌರ್ ಆಕೆ ಏನನ್ನ ಪ್ರತಿನಿಧಿಸ್ತಾಳೆ ಮತ್ತು 35 ವರ್ಷದ ಅಂತಾರಾಷ್ಟ್ರೀಯ ತಾರಾ ವರ್ಚಸ್ಸಿನ ವೀರೇಂದ್ರ ಸೆಹವಾಗ್ ಎಂಬ ಕ್ರಿಕೆಟ್ ಆಟಗಾರ ಏನನ್ನು ಪ್ರತಿಪಾದಿಸ್ತಾರೆ ಎನ್ನುವುದನ್ನು ನಾಳಿನ ನಿಮಗೆ ಮತ್ತೆ ವಿವರಿಸಬೇಕಾದಿಲ್ಲ. ಈಗ ನನ್ನ ಪ್ರಶ್ನೆ, 3 ವರ್ಷದ ಹುಡುಗಿಯಾದ ನನ್ನ ಸೊಸೆ ಕೇಳಿದ ಪ್ರಶ್ನೆ ಸರಿಯೋ ತಪ್ಪೋ, ಅಥವಾ ನನ್ನ ಸೊಸೆ ಹಿಂದುತ್ವಕ್ಕೆ ಸೇರಿದ್ದಾಳೆ, RSSಗೆ ಸೇರಿದ್ದಾಳೆ ಎಂದು ಅವಳನ್ನು ಬ್ರ್ಯಾಂಡ್ ಮಾಡುವುದು ಬಿಟ್ಟು 3 ವರ್ಷದ ಮಗುವು ಕೂಡ ನನ್ನ ಬೆಂಚಿನಲ್ಲಿ ಕುಳಿತುಕೊಳ್ಳುವ 2 ಹುಡುಗಿಯರು ಬ್ಯಾರಿಗಳು ಮತ್ತು ಅವರ ಹೆಸರು ನನಗೆ ನೆನಪಿಲ್ಲ ಅಂತ ಹೇಳಬೇಕಿದ್ರೆ, ಈ ಮಗು ಈ ಥರ ಒಂದು ಸ್ಟೇಟ್ಮೆಂಟನ್ನು ತನ್ನ ಭಾಷೆಯ ಮೂಲಕ ಈ ಬಗೆಯ ಒಂದು ಸ್ಟೇಟ್ಮೆಂಟನ್ನು ಮಾಡುವುದಕ್ಕೆ ಕಾರಣವಾದ ಸಾಮಾಜಿಕ ರಾಜಕೀಯ ಸನ್ನಿವೇಶ ಏನು? 35 ವರ್ಷದ ಅಂಕಲ್, ಈಗಿನ ಜಂಜೀಬಗಳ ಭಾಷೆಯಲ್ಲಿ ಹೇಳುವುದಾಗಿದ್ದರೆ 35 ವರ್ಷದ ಅಂಕಲ್ ಆಗಿರುವ ವೀರೇಂದ್ರ ಸೆಹವಾಗ್ ಗುಲ್ಮೆಹರ್ ಕೌರ್ಳ ಇಡೀ ವಾಕ್ಯವನ್ನು ತಪ್ಪಾಗಿ ಸಂದರ್ಭದಿಂದ ಕಿತ್ತು, ಬೇಕು ಬೇಕೆಂದೇ ಅರ್ಥವಾಗದೆ ಅಲ್ಲ, ಬೇಕು ಬೇಕೆಂದೇ ಕಿತ್ತು ಅದನ್ನು ವ್ಯಂಗ್ಯ ಮಾಡ್ತಾನಲ್ಲ, ಆತನ ಭಾಷೆ ರೂಪುಗೊಂಡ ಸಾಮಾಜಿಕ ರಾಜಕೀಯ ಸನ್ನಿವೇಶ ಏನು? ಪ್ರಶ್ನೆಗಳನ್ನು ನಾವು ವ್ಯಕ್ತಿಯಿಂದ ಸಮಾಜಕ್ಕೆ ಶಿಫ್ಟ್ ಮಾಡಿದಾಗ, ನಾನು ಕುಂಬ್ಳೆ ಸುಂದರರಾಯರನ್ನು ಅಡ್ರೆಸ್ ಮಾಡ್ತೀನೋ, ಶೇಣಿ ಗೋಪಾಲ್ ಕೃಷ್ಣ ಭಟ್ರನ್ನು ಅಡ್ರೆಸ್ ಮಾಡ್ತೀನೋ ಎನ್ನುವುದು ಮುಖ್ಯ ಆಗೋದಿಲ್ಲ. ನಾನು ನನ್ನ ಸೊಸೆಯನ್ನು ಅಡ್ರೆಸ್ ಮಾಡ್ತೀನೋ, ವೀರೇಂದ್ರ ಸೆಹವಾಗ್ರನ್ನು ಅಡ್ರೆಸ್ ಮಾಡ್ತೀನೋ ಎನ್ನುವುದು ಮುಖ್ಯ ಆಗುವುದಿಲ್ಲ. ನಾವು ಯಾಕೆ ಹೀಗೆ? ನಮ್ಮ ಯೋಚನೆಯನ್ನು ಈ ರೀತಿ ರೂಪಿಸಿರುವ ಸಾಮಾಜಿಕ ಸಂಘಟನ ಯಾವುದು? ಅದನ್ನು ನಿರ್ಮಿಸುವವರು ಯಾರು? ಅದನ್ನು ಚಲಾವಣೆಗೆ ತರುವವರು ಯಾರು? ಹಾಗಾದರೆ ನಾವು ನಿಜಕ್ಕೂ ಏನನ್ನಾದರೂ ರೂಪಿಸುತ್ತೇವಾ, ಅಥವಾ ಈಗಾಗಲೇ ಯಾರಾದರೂ ಏನನ್ನು ರೂಪಿಸಿದನ್ನು ಹೊತ್ತುಕೊಂಡು ಹೋಗುವ ಮೆಸೆಂಜರ್, ಸಂದೇಶವಾಹಕರಾಗ್ತೇವಾ? ಕುಂಬ್ಳೆ ಸುಂದರ್ರಾವ್ ಅವರೊಬ್ಬರು ಕಲಾವಿದರು, ಅವರ ಕಲೆಯ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅವರು ಕಲಾವಿದರಷ್ಟೇ ಅಲ್ಲ, ಅವರೊಬ್ಬರು ಮೆಸೆಂಜರ್. ವೀರೇಂದ್ರ ಸೆಹವಾಗ್ ಒಬ್ಬ ಒಳ್ಳೆಯ ಕ್ರಿಕೆಟರ್, ಒಬ್ಬ ಒಳ್ಳೆಯ ಬ್ಯಾಟ್ಸ್ಮನ್. ಆತ ಕ್ರಿಕೆಟಿಗನಷ್ಟೇ ಅಲ್ಲ, ಆತ ಓರ್ವ ಮೆಸೆಂಜರ್. ಹಾಗಾಗಿ ಈಗ ನಾವು ಕೇಳಬೇಕಾದ ಪ್ರಶ್ನೆ ವ್ಯಕ್ತಿಗಳಿಗಲ್ಲ, ವಿದ್ಯಮಾನಕ್ಕೆ, ಇಂಡಿವಿಜುವಲಿಗಲ್ಲ, ಫಿನಾಮಿನಕ್ಕೆ. ಮೊದಲ ಪ್ರಶ್ನೆಗೆ ಇಷ್ಟು ಪ್ರತಿಕ್ರಿಯೆ ಸಾಕು ಅಂತ ನಾನು ಭಾವಿಸ್ತೇನೆ.